ನಮಸ್ಕಾರ ವೀಕ್ಷಕರೇ. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅಬ್ಬರದಿಂದ ಘೋಷಿಸಿದ ಯೋಜನೆ ಅಂದರೆ ಅದು ಗೃಹಲಕ್ಷ್ಮಿ ಯೋಜನೆ. ಮನೆ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಅಂತ ಹೇಳಿ ಬಡವರ ಮತ ಸೆಳೆದ ಈ ಸರ್ಕಾರದ ಬೆನ್ನಿಗೆ ಈಗ ಅತಿ ದೊಡ್ಡ CAG ಬಾಂಬ್ ಬಿದ್ದಿದೆ. ಹೌದು, ನೀವು ಕೇಳುತ್ತಿರುವುದು ನಿಜ. ಬಡ ಮಹಿಳೆಯರ ಹೊಟ್ಟೆಗೆ ಹೋಗಬೇಕಿದ್ದ ಕೋಟ್ಯಾಂತರ ರೂಪಾಯಿ ಹಣ ಈಗ ಯಾರದ್ದೋ ಜೇಬಿಗೆ ಹೋಗಿದೆ ಎನ್ನುವ ಸ್ಫೋಟಕ ಸತ್ಯ ಬಯಲಾಗಿದೆ. ಬರೋಬ್ಬರಿ 225ರಿಂದ 250 ಕೋಟಿ ರೂಪಾಯಿ ಅಕ್ರಮ ನಡೆದಿದೆಯಾ? ಒಂದೇ ಒಂದು ಬ್ಯಾಂಕ್ ಖಾತೆಗೆ ಸಾವಿರಾರು ಜನರ ಹಣ ಜಮೆಯಾಗಿದ್ದು ಹೇಗೆ? ಅಕೌಂಟ್ ಇಲ್ಲದವರಿಗೂ ಕೋಟಿ ಕೋಟಿ ಹಣ ಹಂಚಿದ್ದಾರಾ? ಅಷ್ಟೇ ಯಾಕೆ, ಸತ್ತು ಹೋದವರ ಹೆಸರಲ್ಲೂ ಈಗ ಹಣ ಲೂಟಿಯಾಗುತ್ತಿದೆ. ಈ ಎಲ್ಲದರ ಕೇಂದ್ರ ಬಿಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈಗ ಮಂತ್ರಿಗಿರಿ ಉಳಿಸಿಕೊಳ್ಳಲು ಪರದಾಡುತ್ತಿರುವ ಹೆಬ್ಬಾಳ್ಕರ್ ಅವರಿಗೆ ಈ CAG ರಿಪೋರ್ಟ್ ನುಂಗಲಾರದ ತುತ್ತಾಗಿದೆಯಾ? ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಗೃಹಲಕ್ಷ್ಮಿ ಹಗರಣದ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಇಡಲಿದ್ದೇವೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. CAG ವರದಿ ಮತ್ತು 225 ಕೋಟಿ ರೂಪಾಯಿ ಗೋಲ್ಮಾಲ್. ವೀಕ್ಷಕರೇ, ಮೊದಲು ನಾವು ತಿಳಿದುಕೊಳ್ಳಬೇಕಾದ್ದು ಈ CAG ರಿಪೋರ್ಟ್ ಅಂದರೆ ಏನು ಅನ್ನೋದನ್ನು. ಕೇಂದ್ರದ ಮಹಾಲೇಖಪಾಲಕರು ಸರ್ಕಾರದ ಲೆಕ್ಕಪತ್ರಗಳನ್ನು ಪರಿಶೋಧಿಸಿದಾಗ ಈ ಮಹಾ ಹಗರಣ ಬಯಲಾಗಿದೆ. ಗೃಹಲಕ್ಷ್ಮಿ ಯೋಜನೆ ಜಾರಿಯಾದ ಮೊದಲ 2 ವರ್ಷಗಳಲ್ಲೇ ಸುಮಾರು 225 ಕೋಟಿ ರೂಪಾಯಿಗಳ ಅಕ್ರಮ ನಡೆದಿದೆ ಎಂದು ಈ ವರದಿ ಸ್ಪಷ್ಟವಾಗಿ ಉಲ್ಲೇಖಿಸಿದೆ. ಆಶ್ಚರ್ಯದ ವಿಷಯ ಅಂದರೆ ಅಧಿಕಾರಿಗಳು ಈ ಮಾಹಿತಿಯನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಿದ್ದಾರಂತೆ. CAG ಕೇಳಿದ ಪ್ರಶ್ನೆಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉತ್ತರ ಕೊಡದೆ ತಪ್ಪಿಸಿಕೊಂಡು ಓಡಾಡುತ್ತಿದೆಯಂತೆ. ಇಷ್ಟು ದೊಡ್ಡ ಮೊತ್ತದ ಹಣದ ವ್ಯವಹಾರದಲ್ಲಿ ಮಂತ್ರಿಗಳಿಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ಆಗಲು ಸಾಧ್ಯವೇ? ಇದು ಕೇವಲ ಸಿಸ್ಟಮ್ ಎರರ್ ಅಂದರೆ ಜನ ನಂಬುತ್ತಾರಾ? ಇದು ಬ್ರಹ್ಮಾಂಡ ಭ್ರಷ್ಟಾಚಾರದ ಮುನ್ಸೂಚನೆಯಂತೆ ಕಾಣುತ್ತಿದೆ. ಒಂದೇ ಅಕೌಂಟ್, ಸಾವಿರಾರು ಹೆಸರುಗಳು. ಈ ಹಗರಣದ ಅತಿ ದೊಡ್ಡ ಟ್ವಿಸ್ಟ್ ಇಲ್ಲಿದೆ ನೋಡಿ. ಒಬ್ಬೊಬ್ಬ ಫಲಾನುಭವಿಗಳಿಗೆ ಒಂದೊಂದು ಅಕೌಂಟ್ ಇರಬೇಕು ಅನ್ನೋದು ನಿಯಮ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಒಂದೇ ಒಂದು ಬ್ಯಾಂಕ್ ಖಾತೆಗೆ ಬರೋಬ್ಬರಿ 19,020 ಫಲಾನುಭವಿಗಳ ಹೆಸರು ಲಿಂಕ್ ಆಗಿದೆ. ಅಂದರೆ 19,000 ಜನರ ಹೆಸರಿನಲ್ಲಿ ಬರುವ ಹಣ ಒಂದೇ ಅಕೌಂಟ್ಗೆ ಜಮೆಯಾಗುತ್ತಿದೆ. ಇದರಿಂದ ಆ ಒಂದು ಖಾತೆಗೆ ಪ್ರತಿ ತಿಂಗಳು ಸುಮಾರು 3.80 ಕೋಟಿ ರೂಪಾಯಿ ಸಂದಾಯವಾಗುತ್ತಿದೆ. ಇದು ಹೇಗೆ ಸಾಧ್ಯ? ಒಬ್ಬ ವ್ಯಕ್ತಿಯ ಹೆಸರಲ್ಲಿ 19,000 ಜನರ ದುಡ್ಡು ಹೋಗ್ತಿದೆ ಅಂದರೆ ಅದರ ಹಿಂದೆ ಇರುವ ಆ ಪ್ರಭಾವಿ ಯಾರು? ಆ ಅಕೌಂಟ್ ಯಾರದ್ದು? ಇದನ್ನು ಆಪರೇಟ್ ಮಾಡ್ತಿರೋದು ಯಾರು? ಈ ಪ್ರಶ್ನೆಗಳಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಉತ್ತರಿಸಲೇಬೇಕಿದೆ. ಅಕೌಂಟ್ ಇಲ್ಲದವರಿಗೂ ಹಣ, ಮೃತರಿಗೂ ಲೂಟಿ ಮಾಡೋದಕ್ಕೆ ಈ ಸರ್ಕಾರ ಸತ್ತವರನ್ನು ಬಿಟ್ಟಿಲ್ಲ ಅನ್ನೋದು ಈ ವರದಿಯಿಂದ ಗೊತ್ತಾಗುತ್ತಿದೆ. CAG ರಿಪೋರ್ಟ್ ಪ್ರಕಾರ ಸುಮಾರು 1.08 ಲಕ್ಷ ಮೃತ ಫಲಾನುಭವಿಗಳ ಖಾತೆಗೆ 116 ಕೋಟಿ ರೂಪಾಯಿಗಳನ್ನು ಜಮೆ ಮಾಡಲಾಗಿದೆ. ಕುಟುಂಬದವರು ಮರಣ ಪ್ರಮಾಣ ಪತ್ರ ಕೊಟ್ಟಿಲ್ಲ ಅನ್ನೋದು ಒಂದು ಸಣ್ಣ ಕಾರಣ ಇರಬಹುದು. ಆದರೆ ಅಧಿಕಾರಿಗಳು ಇದನ್ನು ಯಾಕೆ ಪತ್ತೆ ಹಚ್ಚಲಿಲ್ಲ? ಇನ್ನೂ ವಿಚಿತ್ರ ಅಂದರೆ ಬ್ಯಾಂಕ್ ಖಾತೆಯೇ ಇಲ್ಲದ ಸುಮಾರು 23,000 ಫಲಾನುಭವಿಗಳ ಹೆಸರಲ್ಲೂ 46 ಕೋಟಿ ರೂಪಾಯಿ ಹಣ ಸಂದಾಯವಾಗಿದೆ. ಅಕೌಂಟ್ ಇಲ್ಲದವರಿಗೆ DBT ಮೂಲಕ ಹಣ ಹೋಗಲು ಸಾಧ್ಯವೇ ಇಲ್ಲ. ಹಾಗಾದರೆ ಆ 46 ಕೋಟಿ ರೂಪಾಯಿ ಯಾರ ಜೇಬಿಗೆ ಹೋಯಿತು? ಇದು ನೇರವಾಗಿ ಅಧಿಕಾರಿಗಳು ಮತ್ತು ಪ್ರಭಾವಿಗಳ ಕೈವಾಡವಿಲ್ಲದೆ ನಡೆಯಲು ಸಾಧ್ಯವೇ ಇಲ್ಲ. 5,000 ಕೋಟಿ ರೂಪಾಯಿ ಮಿಸ್ಸಿಂಗ್ ಮಿಸ್ಟ್ರಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೇವಲ ಸಣ್ಣ ಪುಟ್ಟ ಅಕ್ರಮಗಳಲ್ಲ, ಬರೋಬ್ಬರಿ 5,000 ಕೋಟಿ ರೂಪಾಯಿ ಹಣದ ಲೆಕ್ಕವೇ ಸಿಗುತ್ತಿಲ್ಲ ಅನ್ನೋ ಗಂಭೀರ ಆರೋಪ ಕೇಳಿ ಬರುತ್ತಿದೆ. ಕಳೆದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಯಾರಿಗೂ ಹಾಕಿಲ್ಲ. ಜನರು ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರೆ ಸರ್ಕಾರ ಮಾತ್ರ ಸುಮ್ಮನೆ ಕೂತಿದೆ. ಸಚಿವೆ ಹೆಬ್ಬಾಳ್ಕರ್ ಅವರು ವಿಧಾನಸಭೆಯಲ್ಲಿ ಇದಕ್ಕಾಗಿ ಕ್ಷಮೆ ಕೇಳಿದ್ದರೂ ಆ 5,000 ಕೋಟಿ ರೂಪಾಯಿ ಹಣ ಏನಾಯಿತು ಅನ್ನೋದಕ್ಕೆ ಸ್ಪಷ್ಟ ಉತ್ತರ ನೀಡಿಲ್ಲ. ಈ ಹಣವನ್ನು ಬೇರೆ ರಾಜ್ಯಗಳ ಚುನಾವಣೆಗೆ ಬಳಸಿಕೊಂಡರ ಅಥವಾ ಲೂಟಿ ಹೊಡೆದರ ಅನ್ನೋ ಸಂಶಯ ಈಗ ಕಾಡುತ್ತಿದೆ. ಬಡ ಮಹಿಳೆಯರಿಗೆ ಸೇರಬೇಕಿದ್ದ ಹಣವನ್ನು ಇಟ್ಟುಕೊಂಡು ಅವರಿಗೆ ಮೋಸ ಮಾಡಿದ್ದು ಯಾಕೆ? ಜಾಹೀರಾತಿನಲ್ಲೂ ಅಕ್ರಮ, ಟೆಂಡರ್ ಇಲ್ಲದೆ ಡೀಲ್. ತಿನ್ನೋ ಅನ್ನದ ಜೊತೆಗೆ ತೋರಿಸೋ ಜಾಹೀರಾತಿನಲ್ಲೂ ಈ ಸರ್ಕಾರ ಅಕ್ರಮ ಎಸಗಿದೆ ಅನ್ನೋದು CAG ವರದಿಯಲ್ಲಿದೆ.
ಗೃಹಲಕ್ಷ್ಮಿ ಯೋಜನೆಯ ಪ್ರಚಾರಕ್ಕಾಗಿ ಸುಮಾರು 4 ಕೋಟಿ ರೂಪಾಯಿಗಳ ಗುತ್ತಿಗೆಯನ್ನು ಯಾವುದೇ ಟೆಂಡರ್ ಕರೆಯದೆ ಖಾಸಗಿ ಕಂಪನಿಗೆ ನೀಡಲಾಗಿದೆ. ಯಾವುದೇ ದೊಡ್ಡ ಮೊತ್ತದ ಗುತ್ತಿಗೆ ನೀಡುವಾಗ ಪಾರದರ್ಶಕವಾಗಿ ಟೆಂಡರ್ ಕರೆಯಬೇಕು ಅನ್ನೋದು ನಿಯಮ. ಆದರೆ ಇಲ್ಲಿ ಸಚಿವರ ಮುದ್ರೆ ಬೀಳದೆಯೇ ಅಧಿಕಾರಿಗಳು ಇಷ್ಟು ದೊಡ್ಡ ಮೊತ್ತದ ಆರ್ಡರ್ ಹೇಗೆ ಕೊಟ್ಟರು? ಮಾಲ್ಗಳಲ್ಲಿ ಜಾಹೀರಾತು ಮತ್ತು ಹೋರ್ಡಿಂಗ್ಗಳ ಹೆಸರಿನಲ್ಲೂ ಕೋಟಿ ಹಣವನ್ನು ಬೇಕಾಬಿಟ್ಟಿ ಖರ್ಚು ಮಾಡಲಾಗಿದೆ. ಇದು ಪರೋಕ್ಷವಾಗಿ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಟ್ಟಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿಗಿರಿಗೆ ಕೌಂಟ್ ಡೌನ್. ಇಷ್ಟೆಲ್ಲ ಹಗರಣಗಳು ಬಯಲಾದ ಮೇಲೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಂತ್ರಿಗಿರಿ ಉಳಿಯುತ್ತಾ? ಡಿ.ಕೆ. ಶಿವಕುಮಾರ್ ಅವರ ಪರಮಾಪ್ತರಾಗಿರುವ ಕಾರಣ ಅವರಿಗೆ ರಕ್ಷಣೆ ಸಿಗುತ್ತಾ? ಈಗಾಗಲೇ ಸಚಿವ ಸಂಪುಟ ಪುನಾರಚನೆ ಸುದ್ದಿಯಾಗುತ್ತಿದೆ. ಈ ಹೊತ್ತಲ್ಲಿ ಇಷ್ಟೊಂದು ದೊಡ್ಡ ಸೆಟ್ ಬ್ಯಾಕ್ ಉಂಟಾಗಿರೋದು ಅವರ ವಿರೋಧಿಗಳಿಗೆ ಹಬ್ಬದಂತಾಗಿದೆ. ಬೆಳಗಾವಿ ರಾಜಕಾರಣದಲ್ಲಿ ಹೆಬ್ಬಾಳ್ಕರ್ ಅವರ ಪ್ರತಿಸ್ಪರ್ಧಿ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಣ ಸವದಿ ಅವರಿಗೆ ಇದು ದೊಡ್ಡ ಲಾಭವಾಗಬಹುದು. ಹೆಬ್ಬಾಳ್ಕರ್ ಅವರು ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರು ಅದು ಅವರ ಇಲಾಖೆಯ ವೈಫಲ್ಯವಾಗುತ್ತದೆ. ಗೊತ್ತಿತ್ತು ಅಂದರೆ ಅದು ನೇರವಾಗಿ ಭ್ರಷ್ಟಾಚಾರವಾಗುತ್ತದೆ. ಎರಡೂ ಕಡೆಗಳಿಂದಲೂ ಅವರು ಈಗ ಇಕ್ಕಟ್ಟಿಗೆ ಸಿಲುಕಿಕೊಂಡಿದ್ದಾರೆ. ವೀಕ್ಷಕರೇ, ಗ್ಯಾರಂಟಿ ಯೋಜನೆಗಳು ಬಡವರ ಕಲ್ಯಾಣಕ್ಕೆ ಇರಬೇಕೇ ಹೊರತು ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ಜೇಬು ತುಂಬಲು ಅಲ್ಲ. ಗೃಹಲಕ್ಷ್ಮಿಯಂತಹ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಅಕ್ರಮ ನಡೆದಿರೋದು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ದಿವಾಳಿ ಮಾಡುತ್ತಿದೆ. ಬಿಜೆಪಿ ಮತ್ತು ವಿರೋಧ ಪಕ್ಷಗಳು ಈ ಹಗರಣವನ್ನು ಸರಿಯಾಗಿ ಬಳಸಿಕೊಂಡು ಹೋರಾಟ ಮಾಡ್ತಾವಾ ಅಥವಾ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾವಾ ಅನ್ನೋದನ್ನು ಕಾದು ನೋಡಬೇಕು. ಸರ್ಕಾರದ ಈ ಲೂಟಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಂತ್ರಿಗಿರಿಗೆ ಈಗ ಕುತ್ತು ಬರುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಸತ್ಯದ ಪರವಾಗಿರುವ ನಮ್ಮ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲಿಸಿ. ಧನ್ಯವಾದಗಳು.